ಮೊದಲನೇದಾಗಿ ನನ್ನೆಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳು ಹಾಗೂ ನನ್ನನ್ನ ಇಷ್ಟು ವರ್ಷ ಪ್ರೀತಿಯಿಂದ ಕಾಯ್ತಾ ನೋಡ್ತಿರುವಂತ ಎಲ್ಲ ಕನ್ನಡಿಗರಿಗೂ ನನ್ನ ನಮಸ್ಕಾರಗಳು. ಏನ್ ಹೇಳಿ, ಎಲ್ಲರೂ ಎಲ್ಲ ಮಾತಾಡ್ಬಿಟ್ಟಿದ್ದಾರೆ ಸಿನಿಮಾ ಬಗ್ಗೆ. ನನ್ನ ಸಿನಿಮಾ ಬಗ್ಗೆ ಇಟ್ಸ್ ಅ ವೆರಿ ವೆರಿ ಸ್ಪೆಷಲ್ ಸಿನಿಮಾ ಅಂತ ಹೇಳಕ್ ಇಷ್ಟಪಡ್ತೀನಿ. ನನ್ನ ಲೈಫಲ್ಲಿ, ನನ್ನ ಕರಿಯರ್ ಆಗಿರ್ಲಿ, ಈ ತರ ಒಂದು ತಂಡ, ಈ ತರ ಒಂದು ಅದ್ಭುತವಾದ ಪ್ರೊಡಕ್ಷನ್ ಹೌಸ್ ಅರ್ಜುನ್ ಸರ್ದು ಅಂಡ್ ಆಸ್ ಅ ಡೈರೆಕ್ಟರ್ ಡೆಫಿನೆಟ್ಲಿ ಅವ್ರ ಬಗ್ಗೆ ಮಾತಾಡಕ್ಕೆ ಐ ಥಿಂಕ್ ವರ್ಡ್ಸ್ ವಿಲ್ ಫಾಲ್ ಶಾರ್ಟ್. ಕಲಿಯೋದಾಗಿರ್ಲಿ, ಒಂದು ಎಕ್ಸ್ಪೀರಿಯನ್ಸ್ ಆಗಿರ್ಲಿ, ಈ ಸಿನಿಮಾ ಕೂಡ ಬರೀ ಸಿನಿಮಾ, ಇದು ಮೂವಿ, ನೀವು ಬಂದು ನೋಡೋ ಮೂವಿ ಆಗಲ್ಲ, ನಿಮ್ಮನ್ನ ಮೂವ್ ಮಾಡೋ ಮೂವಿ ಆಗುತ್ತೆ ಇದು. ಯಾಕಂದ್ರೆ ನಾನು ನೋಡಿದ್ಮೇಲೆ ತುಂಬಾ ಸಿಕ್ತು ನನಗೆ ಮಾತಾಡಕ್ಕೆ. ಅಲ್ಲಿವರೆಗೂ ನಾನು ನೋಡಿರ್ಲಿಲ್ಲ, ಸೊ ಐ ವಾಸ್ ವೆರಿ ಕ್ಯೂರಿಯಸ್. ಸೊ ರೀಸೆಂಟ್ ಆಗಿ ನೋಡಿದ್ಮೇಲೆ ನನಗೆ ಬೇರೆಯವ್ರ ರಿಯಾಕ್ಷನ್ ಮೇಲೆ ಪಬ್ಲಿಸಿಟಿ ತಗೋಬೇಕು ನಾವು ಈ ಸಿನಿಮಾಗೆ. ನಾವು ಏನ್ ಮಾತಾಡೋ ಪಬ್ಲಿಸಿಟಿ ಕಮ್ಮಿ ಆಗುತ್ತೆ ಈ ಸಿನಿಮಾಗೆ. ಅದ್ ಬಿಟ್ಟು ತುಂಬಾ ವರ್ಷಗಳ ನಂತರ ನಾನು ನಿಮ್ ಮುಂದೆ ಬರ್ತಾ ಇದ್ದೀನಿ, ನಿಮ್ಮ ಕನ್ನಡದ ಹುಡುಗ. ಸೊ ನನ್ನನ್ನ 4 ಲ್ಯಾಂಗ್ವೇಜ್ 5 ಲ್ಯಾಂಗ್ವೇಜ್ ಅಲ್ಲಿ ಪ್ರೆಸೆಂಟ್ ಮಾಡ್ತಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ನಂದು ಒಂದು ಕ್ಯಾರೆಕ್ಟರ್ಗೆ ನಾನು ಜಸ್ಟಿಫಿಕೇಶನ್ ಕೊಟ್ಟಿದ್ದೀನಿ ಅಂತ ಅನ್ಕೊಂಡಿದ್ದೀನಿ, ಬಟ್ ನನ್ನ ಕ್ಯಾರೆಕ್ಟರ್ಗೆ ತೂಕ ಪ್ಲಸ್ ಒಂದು ಗೈಡೆನ್ಸ್ ಕೊಟ್ಟಿರೋದು ಅರ್ಜುನ್ ಸರ್. ಸೊ ಈ ಸಿನಿಮಾದಲ್ಲಿ ನಂದೇನೇ ಪರ್ಫಾರ್ಮೆನ್ಸ್ ಆಗಿರ್ಲಿ, ಯಾರು ದೊಡ್ಡ ದೊಡ್ಡ ಆರ್ಟಿಸ್ಟ್ ಅವ್ರು ಹೇಳ್ದಂಗೆ ಪ್ರಕಾಶ್ ರಾಜ್ ಅವರಾಗಿರ್ಲಿ, ಸತ್ಯರಾಜ್ ಅವರಾಗಿರ್ಲಿ, ಅರ್ಜುನ್ ಸರ್ ಆಗಿರ್ಲಿ, ಧ್ರುವ ಅಣ್ಣ ಆಗಿರ್ಲಿ, ಐಶ್ವರ್ಯ ಅವರಾಗಿರ್ಲಿ, ಎಲ್ಲಾರ ಜೊತೆನು ಪರ್ಫಾರ್ಮ್ ಮಾಡೋದಕ್ಕೆ ನನ್ ಕಾನ್ಫಿಡೆನ್ಸ್ ಸಿಕ್ಕಿದ್ದೆ ನನ್ನ ಸ್ಕ್ರಿಪ್ಟ್. ಸೊ ಆ ಸ್ಕ್ರಿಪ್ಟ್ ಅಲ್ಲಿರೋ ಒಂದು ಬಲ, ಆ ಸ್ಕ್ರಿಪ್ಟ್ ಅಲ್ಲಿರೋ ಒಂದು ಕಂಟೆಂಟ್ ಆಗಿರ್ಲಿ, ಒಂದು ಎಮೋಷನ್ ಆಗಿರ್ಲಿ, ಅದ್ ನನ್ನನ್ನು ಹಿಡಿದು ಕೂಡಿಸಿತ್ತು. ಇಡೀ ಸಿನಿಮಾ ಶೂಟಿಂಗ್ ಮಾಡೋವರೆಗೂ ಮುಗಿಸೋವರೆಗೂ ನೋಡಿದ ಮೇಲೂ ಅದೇ ಒಂದು ಗುಂಗಲ್ ಇರ್ತೀವಿ ನಾವು ಈ ಸಿನಿಮಾಲಿ. ಸೊ ನೀವುನು ಎಲ್ರು ಡೆಫಿನೆಟ್ಲಿ, ನಾನು ಸುಮ್ಮನೆ ನನ್ನ ಸಿನಿಮಾ ಅಂತ ನಾನು ಜಾಸ್ತಿ ಮಾತಾಡಕ್ ಹೋಗಲ್ಲ. ನೀವ್ ನೋಡಿದ್ಮೇಲೆ ನಿಮ್ ರಿಯಾಕ್ಷನ್ ಮೇಲೆ ನಾನು ಡೆಫಿನೆಟ್ಲಿ ಅದನ್ನೇ ನಾವೊಂದು ಶೂಟ್ ಮಾಡ್ಬೇಕಾಗತ್ತೆ. ಎಲ್ಲಾರ್ದು ಪೋಸ್ಟ್ ಕ್ರೆಡಿಟ್ ರಿಯಾಕ್ಷನ್ ಹೆಂಗಿರುತ್ತೆ ಅಂತೆಲ್ಲ ಸಿನಿಮಾ ನೋಡಿದ್ಮೇಲೆ. ಆಮೇಲೆ ಡೆಫಿನೆಟ್ಲಿ ಎಲ್ಲಾರನ್ನೂ ಥ್ಯಾಂಕ್ ಮಾಡೋದು ತುಂಬಾನೇ ಇದೆ. ಸೊ ನನ್ನ ಎಂಟೈರ್ ತಂಡ, ಅಂಜು ಅವರಿಂದ ನಮ್ಮ ಅನೂಪ್ ರೂಬೆನ್ ಸರ್, ದೇ ಬಿನ್ ವಂಡರ್ಫುಲ್. ಒಂದು ಸಿನಿಮಾ ಮಾಡ್ದಂಗೆ ಅನ್ಸ್ಲಿಲ್ಲ ನನಗೆ ಸೀತಾಪಯಣ. ಸೊ ಒಂದು ಫ್ಯಾಮಿಲಿ ಒಂದು ಗೆಟ್ ಟುಗೆದರ್ ಹೋಗಿ ಒಂದಷ್ಟು ಸುಮ್ಮನೆ ಒಂದ್ ಸ್ವಲ್ಪ ದಿನ ಅವ್ರ ಜೊತೆ ಒಂದ್ ಒಳ್ಳೆ ಕಾಲ ಕಳೆದು ಒಂದೊಳ್ಳೆ ಔಟ್ಪುಟ್ ತೆಗೆದು ವಾಪಸ್ ಮನೆಗೆ ಬಂದಂಗಿದೆ. ಡೆಫಿನೆಟ್ಲಿ ಇಟ್ಸ್ ಬಿನ್ ಅ ಫ್ಯಾಂಟಾಸ್ಟಿಕ್ ಜರ್ನಿ. ಈ ಸೀತಾಪಯಣ Feb 14 ನಿಮ್ಮೆಲ್ಲರ ಮುಂದೆ ಪ್ರೇಮಿಗಳ ದಿನಾಚರಣೆ ಜೊತೆ ರಿಲೀಸ್ ಆಗ್ತಾ ಇದೆ ಅವತ್ತಿನ ದಿನ. ಸೊ ನೀವೆಲ್ಲರೂ ಬಂದು ನಿಮ್ಮ ಪ್ರೇಮಿಗಳ ಜೊತೆ ನಮ್ಗೆ ಅದೇ ಪ್ರೇಮ ಕೊಡಿ ಅಂತ ಕೇಳ್ಕೊತೀನಿ. ನಿಮ್ ಫ್ಯಾಮಿಲಿ ಜೊತೆಗೂ ಬರ್ಬೋದು, ಕಂಪ್ಲೀಟ್ ಫ್ಯಾಮಿಲಿ ಕೂತ್ ನೋಡುವಂತ ಸಿನಿಮಾ. ಫಸ್ಟ್ ಇಂದ ಲಾಸ್ಟ್ ವರ್ಗು ಎಲ್ರು ಕಂಪ್ಲೀಟ್ ಎಲ್ಲಾ ವರ್ಗದವರು, ಎಲ್ಲಾ ನಮ್ ತಾತ ದೊಡ್ಡಮ್ಮ ಎಲ್ರು ನೋಡಿದ್ರು ಈ ಸಿನಿಮಾನ. ಎಲ್ರಿಗೂ ಅಷ್ಟೇ ಒಂದು ಎಮೋಷನ್, ಒಂದು ಅಷ್ಟೇ ಕನೆಕ್ಟ್ ಈ ಸಿನಿಮಾ ಕೊಡುತ್ತೆ. ಸೊ ಅಷ್ಟೇ.